ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ ಆಗಿದೆ. ಕಾರಣ ಸಿಬಿಐಗೆ ಕೊಡಬೇಕಾ ಬೇಡವಾ ಮೂಡಾ ಹಗರಣದ ತನಿಖೆಯನ್ನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶವನ್ನು ಕೆಲವೇ ಕ್ಷಣಗಳಲ್ಲಿ ಹೊರಡಿಸುತ್ತೆ. ಮೂಡಾ ಕೇಸ್ ಸಿಬಿಐಗೆ ವಹಿಸುತ್ತಾ ಹೈಕೋರ್ಟ್ ಅನ್ನುವಂತಹ ಪ್ರಶ್ನೆ ಮುಂಚೂಣಿಗೆ ಬರ್ತಾ ಇದೆ. ಸಿಎಂ ರಾಜಕೀಯ ಇತಿಹಾಸದಲ್ಲಿಯೇ ಮೊದಲ ಸಲ ಸಿಬಿಐ ಟೆನ್ಷನ್. ಈ ಹಿಂದೆಯೂ ಕೂಡ ಸಿಎಂ ವಿರುದ್ಧ ಕೆಲ ದೂರುಗಳು ದಾಖಲಾಗಿದ್ವು. ಲೋಕಾಯುಕ್ತ ಹಾಗೂ ಎಸಿಬಿ ಮಟ್ಟದಲ್ಲಿ ಪ್ರಕರಣ ದಾಖಲಾಗಿತ್ತು. ಬಟ್ ಸಿಬಿಐ ವರೆಗೂ ಯಾವುದೂ ಹೋಗಿರಲಿಲ್ಲ. ಆದರೆ ಲೋಕವನ್ನ ದಾಟಿ ಈಗ ಇಡಿ ಅಂಗಳಕ್ಕೂ ಕೂಡ ಮೂಡಾ ಕೇಸ್ ಹೋಗಿರುವಂತಹದ್ದು. ಇಡಿ ಹಂತವನ್ನ ದಾಟಿ ಸಿಬಿಐ ಅಂಗಳಕ್ಕೆ ಹೋಗುತ್ತಾ ಕೇಸ್ ಅನ್ನುವಂತಹ ಪ್ರಶ್ನೆ ಭಾರೀ ಕುತೂಹಲವನ್ನು ಮೂಡಿಸ್ತಾ ಇದೆ. ಧಾರವಾಡದ ಹೈಕೋರ್ಟ್ನ ಆದೇಶ, ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತಿನ ಆದೇಶ, ಇವತ್ತಿನ ತೀರ್ಪು ಬಿಗ್ ರಿಲೀಫ್ ಅನ್ನ ಕೊಡುತ್ತಾ ಅಥವಾ ಮತ್ತೊಂದು ಸಂಕಷ್ಟವನ್ನ ತಂದಿಡುತ್ತಾ ಅನ್ನುವಂತಹ ಕುತೂಹಲ. 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಲ್ಲಿಯೂ ಕೂಡ ಇಷ್ಟು ದೊಡ್ಡ ಮಟ್ಟದ ಕಳಂಕವನ್ನ ಸಿಎಂ ಸಿದ್ದರಾಮಯ್ಯನವರು ಫೇಸ್ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇನ್ವೆಸ್ಟಿಗೇಷನ್ನು, ಲೋಕ ಇನ್ವೆಸ್ಟಿಗೇಷನ್ನು, ಅದರಿಂದ ಆಚೆಗೆ ಈಗ ಸಿಬಿಐ ಇನ್ವೆಸ್ಟಿಗೇಷನ್ಗೂ ಕೊಟ್ಟಿದ್ದೇ ಆಗಿಬಿಟ್ರೆ ಅತಿ ದೊಡ್ಡ ಸಂಕಷ್ಟವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿಯೇ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು ಧಾರವಾಡದ ಹೈಕೋರ್ಟ್ ಪೀಠ ಯಾವ ಆದೇಶವನ್ನ ಕೊಡುತ್ತೆ, ಆ ಆದೇಶ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಈಗಾಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಈ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ ಅಂಥೇಳಿ ಕೋರ್ಟ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದೆ. ಕೋಟಿ ಪ್ರಮಾಣದ ಆಸ್ತಿಯನ್ನು ಜಪ್ತಿ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಇದರ ನಡುವೆ ಸಿಬಿಐಗೆ ಇವತ್ತು ಮೂಡಾ ಪ್ರಕರಣ ಹೋಗುತ್ತಾ ಇಲ್ವಾ ಅನ್ನೋದು ಹೈಕೋರ್ಟ್ನ ಆದೇಶದ ಮೇಲೆ ನಿಂತಿರುವಂತಹದ್ದು. ಆ ಆದೇಶ ಸಹಜವಾಗಿಯೇ ಕುತೂಹಲವಂತೂ ಕೆರಳಿಸ್ತಾ ಇದೆ. ಸಿಬಿಐ ಟೆನ್ಷನ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಕ್ಷಣಕ್ಕೂ ಕೂಡ ಅವರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿಯ ಆದೇಶ ಹೊರಬರುತ್ತೆ ಅನ್ನುವಂತಹ ಟೆನ್ಷನ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ, ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇವತ್ತೊಂದು ಮಹತ್ವದ ದಿನ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿಯವರೆಗೂ ಅವರು ಯಾವುದೇ ರೀತಿಯ ಸಿಬಿಐ ತನಿಖೆ ಆಗಲಿ ಟೆನ್ಷನ್ಗಾಗಲಿ ಒಳಗಾಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈಗ ಸಿಬಿಐ ಟೆನ್ಷನ್ನಲ್ಲಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಂತ ಹೇಳಿ? ಪ್ರೇಮ್, ಸಹಜವಾಗಿ ಯಾಕೆಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಕಳೆದ ಸಾರಿ ಸಿಎಂ ಆದಂತ ಸಂದರ್ಭದಲ್ಲೂ ಕೂಡ ಅನೇಕ ಕೇಸ್ಗಳು ದಾಖಲಾಗಿತ್ತು. ಅದೆಲ್ಲವೂ ಕೂಡ ಲೋಕಾಯುಕ್ತ ಹಂತದಲ್ಲಿ ಮತ್ತೆ ಅದಾದ ನಂತರ ಎಸಿಪಿ ಹಂತದಲ್ಲೇ ದೂರು ದಾಖಲಾಗಿತ್ತು. ಅದಾದ ನಂತರ ಮೊದಲ ಬಾರಿಗೆ ಇಡಿ ತನಕ ಒಂದು ಕೇಸ್ ಹೋಗಿರುವಂತದ್ದು, ಸಿಬಿಐನ ಬಾಗಿಲು ಮುಟ್ಟುವಂತಹ ತನಕ ಈ ಕೇಸ್ ಹೋಗಿರುವಂತದ್ದು ಮೂಡಾ ಪ್ರಕರಣ. ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಟೆನ್ಷನ್ ಇರುತ್ತೆ. ಇವತ್ತು 10ವರೆಗೆ ಹೈಕೋರ್ಟ್ ತೀರ್ಪನ್ನ ಪ್ರಕಟ ಮಾಡುತ್ತೆ. ಏನಾಗುತ್ತೆ ಅನ್ನುವಂತಹ ಆತಂಕ ಸಿದ್ದರಾಮಯ್ಯರಿಗೆ ಸಹಜವಾಗಿ ಇರುತ್ತೆ. ಯಾಕೆಂದ್ರೆ ಈ ಒಂದು ತೀರ್ಪು ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯದ ಮುಂದಿನ ನಡೆಗಳು ಏನು ಅನ್ನುವಂಥದ್ದು, ಮುಂದೆ ಯಾವ ರೀತಿ ಅವರ ರಾಜಕೀಯ ಭವಿಷ್ಯ ಆಗುತ್ತೆ ಅನ್ನುವಂಥದಕ್ಕೆ ಒಂದು ರೀತಿ ಅಂದ್ರೆ ಸ್ಪಷ್ಟೀಕರಣ ಕೊಡುವಂಥದ್ದು. ಯಾಕಂದ್ರೆ ಪರ ವಿರೋಧ ಚರ್ಚೆಗಳು ನಡೀತಿರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಆಫ್ಟರ್ ತೀರ್ಪು ಬಂದ ಮೇಲೆ ಅನ್ನುವಂಥದ್ದು. ನೀವು ಹೇಳಿದಾಗೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ 40-45 ವರ್ಷದ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಸಿಬಿಐ ತನಕನೂ ಕೂಡ ಒಂದು ಕೇಸ್ ಹೋಗುವಂತ ಮಟ್ಟಿಗೆ ಮೂಡಾ ಪ್ರಕರಣ ಬಂದಿರುವಂತದ್ದು. ಹಾಗಾಗಿ ಎಲ್ಲರ ಚಿತ್ತ ಈಗ ಹೈಕೋರ್ಟ್ ಮುಂಭಾಗಕ್ಕೆ ಇರುವಂತದ್ದು. ಹೈಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನುವಂಥದ್ರ ಮೇಲೆ ಬಹುಶಃ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಭವಿಷ್ಯವು ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಇದು ಇವತ್ತು ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆಯ ದಿನ ಅಂತ ಹೇಳ್ಬೋದು. ಪ್ರೇಮ್, ಓಕೆ ಶ್ರೀನಿವಾಸ್, ಒಂದು ಕಡೆಗೆ ಲೀಗಲ್ ಫೈಟ್ ಒಂದು ಕಡೆ ಆದರೆ ಪೊಲಿಟಿಕಲ್ ಫೈಟ್ ಕೂಡ ತುಂಬ ಇಂಪಾರ್ಟೆಂಟು. ಪೊಲಿಟಿಕಲ್ ಫೈಟ್ನಲ್ಲಿ ಮೊರಾಲಿಟಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೈತಿಕತೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರದಲ್ಲಿ ಯಾವ ತೀರ್ಮಾನಗಳು ಹೊರ ಬೀಳ್ಬೋದು, ಒಂದು ವೇಳೆ ವ್ಯತಿರಿಕ್ತ ನಿರ್ಧಾರಗಳು ಬಂದರೆ. ಪರವಾಗಿ ಬಂದರೆ ನಿರಾಳತೆ ಹೌದು, ಬಟ್ ವ್ಯತಿರಿಕ್ತವಾಗಿ ಬಂದರೆ ಭಾಳ ಮೇಜರ್ ಅದು. ಮಮತಾ, ಹೌದು, ಒಂದು ವೇಳೆ ವ್ಯತಿರಿಕ್ತವಾಗಿ ಬಂದ್ರೆ ಸಹಜವಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಹೈಕಮಾಂಡ್ ನಿಲುವು ಇಲ್ಲಿ ಪ್ರಮುಖವಾಗಿ ಬರುವಂತದ್ದು. ಯಾಕೆಂದ್ರೆ ಲೋಕಾಯುಕ್ತಕ್ಕೆ ತನಿಖೆ ಆಗ್ಬೇಕು ಅನ್ನುವಂತ ಹೈಕೋರ್ಟ್ ಆದೇಶ ಮಾಡಿದಾಗೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ನಿಂತ್ಕೊಳ್ತು. ಆಯ್ತು, ತನಿಖೆ ಆಗ್ಲಿ, ತನಿಖೆ ವರದಿ ಬಂದ ಮೇಲೆ ನೋಡೋಣ ಅನ್ನುವಂತಹ ಬೆಂಬಲವನ್ನ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾಗಿ ಹೈಕಮಾಂಡ್ ಕೊಡ್ತು.
ಒಂದ್ ವೇಳೆ ಇಲ್ಲಿ ಏನಾದರೂ ಹೈಕೋರ್ಟ್ ಸಿಬಿಐ ತನಿಖೆಗೆ ಕೊಟ್ಟಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಆ ರೀತಿಯಾದಂತಹ ತೀರ್ಪು ಬಂದ್ರೆ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನೀವು ಹೇಳಿದಾಗೆ ನೈತಿಕತೆ ಪ್ರಶ್ನೆ ಬರುತ್ತೆ. ಅದನ್ನ ಯಾವ ರೀತಿಯಾಗಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಹಾಗಾಗಿ ತೀರ್ಪು ಬಂದ ಬಳಿಕ ಅದು ಪಾಸಿಟಿವ್ ನೆಗೆಟಿವ್ ಆಗಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಹೈಕಮಾಂಡ್ ನ ನಿರ್ಧಾರದ ಮೇಲೆ ಬಹುಶಃ ಸಿಎಂ ಅವರ ಒಂದು ಸಿಎಂ ನ ಭವಿಷ್ಯ ನಿರ್ಧಾರ ಆಗಬಹುದು ಅಂತ ಅನ್ಸುತ್ತೆ. ಇದೆಲ್ಲವೂ ಕೂಡ ಅರ್ಲಿ ಆಗುತ್ತೆ. 10ವರೆಗೆ ತೀರ್ಪು ಬಂದ್ಮೇಲೆ ಇದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಅನ್ಸುತ್ತೆ. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್. ಒಟ್ನಲ್ಲಿ ಅಗ್ನಿ ಪರೀಕ್ಷೆಯ ಸಮಯ ಮುಖ್ಯಮಂತ್ರಿಗಳಿಗೆ. ಅಗ್ನಿ ಪರೀಕ್ಷೆಯನ್ನ ಪಾಸ್ ಆಗ್ತಾರಾ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಹಾಗೆ ಹೈಕಮಾಂಡ್ನ ನಿರ್ಧಾರ ಏನು? ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಪ್ರಾದೇಶಿಕ ಪಕ್ಷದ ನಿರ್ಧಾರ ನಿಲುವುಗಳು ಬೇರೆ ಇರುತ್ತೆ. ಬಟ್ ರಾಷ್ಟ್ರೀಯ ಪಕ್ಷ ಅಂತ ಬಂದಾಗ ಸಿಬಿಐ ಒಂದು ಕೇಸ್ನಲ್ಲಿ ಎಂಟ್ರಿ ಕೊಡುತ್ತೆ ಅಂತ ಬಂದಾಗ ಏಕಾಏಕಿ ತೀರ್ಮಾನಗಳು ಬದಲಾದಂತಹ ಅನೇಕ ನಿದರ್ಶನಗಳು ನಮಗೆ ದೇಶದ ಪೊಲಿಟಿಕಲ್ ಇತಿಹಾಸದಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಸೊ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನಾಗುತ್ತೆ ಎಲ್ಲವೂ ಕೂಡ ಡಿಸೈಡ್ ಆಗೋದು, ವಾಟ್ ನೆಕ್ಸ್ಟ್ ಆಫ್ಟರ್ ಮ್ಯಾಥ್ ಎಲ್ಲವೂ ಕೂಡ ಬರೋದು ಇದೇ 10ವರೆಯ ತೀರ್ಪಿನ ನಂತರ. ಇನ್ನೊಂದು 1 ಕಾಲು ಗಂಟೆ ಅಷ್ಟೇ ಬಾಕಿ ಇದೆ ಮಹತ್ವದ ತೀರ್ಪು ಹೊರಬೀಳೋದಕ್ಕೆ.